ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಪ್ರಚಲಿತ ಘಟನೆಯ ಬಗ್ಗೆ ಕ್ಲಾಸ್ ಮಾಡ್ತಿದ್ದೀವಿ. ಸದ್ಯ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫಾರ್ಮ್ ಆಗಿದೆ. ಆ ನಿಟ್ಟಿನಲ್ಲಿ ಪ್ರಚಲಿತ ಘಟನೆಗಳ ವಿಡಿಯೋ ಸೀರೀಸನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಈಗ ಇವತ್ತಿಂದಾಗಿ ಉಗ್ರ ಸಂಘಟನೆಗಳು ಮತ್ತು ಭಯೋತ್ಪಾದನಾ ಸಂಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ನೇ ಕ್ವಶನ್ ಇದು. ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳು ಇದ್ದಾರೆ, ಉಗ್ರ ಸಂಘಟನೆಗಳು. ಮತ್ತು ಪ್ಯಾಲೆಸ್ತೈನಲ್ಲಿ ಹಮಾಸ್ಗಳು ಅಂದರೆ ಸುನ್ನಿ ಮುಸ್ಲಿಮರಿದ್ದಾರೆ. ಮತ್ತು ಯಮನ್ನಲ್ಲಿ ಹೌತಿಗಳು. ಹೀಗೆ ಹೊಂದಿಸಿ ಬರೆಯಲು ಕೇಳ್ತಾರೆ. ಇದರಲ್ಲಿ 3 ಸರಿ, 1 ಸರಿ, 2 ಸರಿ, ಮೇಲಿನ ಎಲ್ಲವೂ ಸರಿ, ಮತ್ತು 2 ತಪ್ಪು 1 ಸರಿ, ಈ ರೀತಿ ಕೇಳ್ತಾರೆ. ಹೊಂದಿಸಿ ಬರೆಯಲು ಕೇಳ್ತಾರೆ. ಆ ರೀತಿ ಈ ನಿಟ್ಟಿನಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಪೊಲೀಸ್ ಪರೀಕ್ಷೆ ಆಗಿರೋದ್ರಿಂದ ನಾವು ಉಗ್ರ ಸಂಘಟನೆಗಳು ಅಥವಾ ಭಯೋತ್ಪಾದನಾ ಸಂಘಟನೆಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಎರಡನೇ ಪ್ರಶ್ನೆ, ಇತ್ತೀಚಿನ ಚುನಾವಣೆಗಳು ಮತ್ತು ಫಲಿತಾಂಶ. ಈಗ ಸದ್ಯ 2026ರಲ್ಲಿ ಪಂಚರಾಜ್ಯಗಳಲ್ಲಿ ಚುನಾವಣೆ ಆಗಿತ್ತು. ಈ ಚುನಾವಣೆಗಳು ಮತ್ತು ಫಲಿತಾಂಶಗಳು, ಇದರಲ್ಲಿ 5 ರಾಜ್ಯಗಳ ಬಗ್ಗೆ ಮತ್ತು ಈಗ ಬಹುಮತ ಮತ್ತು ಈ ಸದ್ಯದಲ್ಲಿ ಆಡಳಿತ ನಡೆಸುವಂಥ ರಾಜ್ಯಗಳು ಮತ್ತು ಪಕ್ಷಗಳು ಮತ್ತು ಈ ಎಲೆಕ್ಷನಲ್ಲಿ ಸದ್ಯ ಆಗಿರುವಂಥ CMಗಳು ಮತ್ತು ಪ್ರಸ್ತುತವಾಗಿ ಆಡಳಿತ ನಡೆಸುವಂಥ ರಾಜ್ಯಪಾಲರ ಬಗ್ಗೆ ಈ ಪಟ್ಟಿಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಪ್ರಶ್ನೆದು ಪಶ್ಚಿಮ ಬಂಗಾಳ. BJP ಆಡಳಿತ ನಡೆಸ್ತಾ ಇದೆ. ಸದ್ಯ CM ಸುವೇಂದು ಅಧಿಕಾರಿ, ರಾಜ್ಯಪಾಲ RN ರವಿ. ಸೆಕೆಂಡ್, ಕೇರಳ. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಅದರಲ್ಲಿ UDF ಅಂತ. UDF ಅಂದರೆ ಯುನೈಟೆಡ್ ಡೆಮೊಕ್ರಾಟಿಕ್ಸ್ ಫ್ರಂಟ್ ಅಂತ. ಇದನ್ನು CM VD ಸತೀಶನ್, ಈಗಿನ ಪ್ರಸ್ತುತ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥನ್. ಓಕೆ. ಥರ್ಡ್, ತಮಿಳುನಾಡು. TVK ಫೇಮಸ್ ಆ್ಯಕ್ಟರ್ ವಿಜಯ್ ಅವರ ಪಕ್ಷ. TVK ಅಂದರೆ ತಮಿಳುಗ ವೆಟ್ರ ಕಜಗಮ್ ಅಂತ. ಸದ್ಯ CM ಜೋಸೆಫ್ ವಿಜಯ್. ರಾಜ್ಯಪಾಲರು ಅರ್ಲೇಕರ್, ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ಅಂದರೆ ಸದ್ಯ ಕೇರಳ ಮತ್ತು ತಮಿಳುನಾಡಿಗೆ ಒಬ್ಬರೇ ರಾಜ್ಯಪಾಲರಿದ್ದಾರೆ. ಕಾರಣಾಂತರಗಳಿಂದ 2 ರಾಜ್ಯನ ಒಬ್ಬರೇ ನೋಡ್ಕೊತಾರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ. ಪಾಂಡಿಚೇರಿ. AINRC ಅಂದರೆ ಫುಲ್ ಫಾರ್ಮ್ ಆಲ್ ಇಂಡಿಯಾ ಎನ್ ರಂಗಸ್ವಾಮಿ ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದು ಸದ್ಯ ಆಡಳಿತ ನಡೆಸ್ತಿದೆ ಪಾಂಡಿಚೇರಿಯಲ್ಲಿ. ಪ್ರಸ್ತುತ CM ಎನ್ ರಂಗಸ್ವಾಮಿ ಇವರು ಸತತ 5ನೇ ಸಲ CM ಆಗ್ತಿದ್ದಾರೆ. ರಾಜ್ಯಪಾಲರು ಕೆ ಕೈಲಾಶನಾಥನ್. 4 ರಾಜ್ಯಗಳ ಮುಗಿದು ಈಗ 5ನೇದು ಅಸ್ಸಾಂ. ಪ್ರಸ್ತುತ BJP ಆಡಳಿತ ನಡೆಸ್ತಾ ಇದೆ. CM ಆಗಿ ಹಿಮಂತ ಬಿಸ್ವಾ ಶರ್ಮಾ CM ಆಗಿದ್ದಾರೆ. ರಾಜ್ಯಪಾಲರು ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ. ಮೂರನೇ ಪ್ರಶ್ನೆ, ಗ್ರ್ಯಾಂಡ್ ಸ್ಲಾಮ್ಗಳು 2026. ಗ್ರ್ಯಾಂಡ್ ಸ್ಲಾಮ್ ಅಂದರೆ ಇದು ಟೆನ್ನಿಸ್ನ ಟೂರ್ನಿಗಳಾಗಿದ್ದು ಪ್ರಪಂಚದಲ್ಲಿ 4 ಸ್ಥಳಗಳಲ್ಲಿ ಈ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳು ವರ್ಷ ನಡೆಯುತ್ತವೆ. ಕಾಲಾನುಕ್ರಮವಾಗಿ ಫಸ್ಟ್ ಆಸ್ಟ್ರೇಲಿಯನ್ ಓಪನ್, ಸೆಕೆಂಡ್ ಫ್ರೆಂಚ್ ಓಪನ್, ಥರ್ಡ್ ಒನ್ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್, ಫೋರ್ತ್ ಒನ್ US ಓಪನ್. ಈ ಕಾಲಾನುಕ್ರಮವಾಗಿ ವರ್ಷದಲ್ಲಿ 2 ತಿಂಗಳು 3 ತಿಂಗಳು ಬಿಟ್ಟು, ಅಂದರೆ 3 ತಿಂಗಳು ಇಂಟು 4 ಅಂದರೆ 12 ತಿಂಗಳು, ಹೀಗೆ 4 ಗ್ರ್ಯಾಂಡ್ ಸ್ಲಾಮ್ಗಳು ಕಾಲಾನುಕ್ರಮವಾಗಿ ನಡೆಯುತ್ತವೆ. ಹಾಗಾಗಿ ನಾವು ಈ ಪರೀಕ್ಷಾ ದೃಷ್ಟಿಯಿಂದ ಈ ಗ್ರ್ಯಾಂಡ್ ಸ್ಲಾಮ್ಗಳನ್ನು ಅಧ್ಯಯನ ಮಾಡ್ತಿದ್ದೇವೆ. ಅದರಲ್ಲಿ ಆಸ್ಟ್ರೇಲಿಯನ್ ಓಪನ್ 2026ರಲ್ಲಿ ಮೆನ್ ವಿನ್ನರ್ ಕಾರ್ಲ್ ಅಲ್ಕ್ರಾಜ್ ಸ್ಪೇನ್ನವರು. ವುಮೆನ್ ವಿನ್ನರ್ ಅಲೆನಾ ರಬಕೀನಾ ಕಜಕಿಸ್ತಾನದವರು. ಮೆನ್ ವಿನ್ನರ್ ಆ್ಯಂಡ್ ವುಮೆನ್ ವಿನ್ನರ್. ಓಕೆ. ಕೋರ್ಟ್ಗಳು ಹಾರ್ಡ್ ಕೋರ್ಟ್. ಸ್ಥಳ ಮೆಲ್ಬೋರ್ನ್. ಸೆಕೆಂಡ್ ಒನ್ ಫ್ರೆಂಚ್ ಓಪನ್. ಮೆನ್ ವಿನ್ನರ್ ಅಲೆಕ್ಸಾಂಡರ್ ಜೊರೆವ್ ಜರ್ಮನಿಯವರು. ವುಮೆನ್ ವಿನ್ನರ್ ಮೀರಾ ಆ್ಯಂಡ್ರಿವಾ ರಷ್ಯಾದವರು. ಕೋರ್ಟ್ಗಳು ಕ್ಲೇ ಕೋರ್ಟ್, ಅಂದರೆ ಫ್ರೆಂಚ್ ಓಪನ್ದು ಕ್ಲೇ ಕೋರ್ಟ್. ಸ್ಥಳ ಪ್ಯಾರಿಸ್. ಸದ್ಯ ಈ ಜೂನ್ವರೆಗೂ 2026 2 ಗ್ರ್ಯಾಂಡ್ ಸ್ಲಾಮ್ ನಡೆದಿವೆ. ಅದರಲ್ಲಿ ಆಸ್ಟ್ರೇಲಿಯನ್ ಓಪನ್ ಆ್ಯಂಡ್ ಫ್ರೆಂಚ್ ಓಪನ್. ಇನ್ನೂ ವಿಂಬಲ್ಡನ್ ಮತ್ತು US ಓಪನ್ ನಡೆದಿಲ್ಲ. ಆ ಕಾರಣದಿಂದ ಮೇಯ್ನಾಗಿ ನಾವು 2 ಫೋಕಸ್ ಮಾಡ್ತಿದ್ದೀವಿ. ಇನ್ನು ವಿಂಬಲ್ಡನ್ನಲ್ಲಿ ಇದು ಪ್ರಪಂಚದ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಾಗಿದೆ ಮತ್ತು ಇಲ್ಲಿ ಗ್ರಾಸ್ ಕೋರ್ಟ್ ಇದೆ. ಇದು ವಿಂಬಲ್ಡನ್ ನಡೀತದೆ, ಇಂಗ್ಲೆಂಡ್ ದೇಶ. 4ನೇದು US ಓಪನ್. ಇದು ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಆಗಿದೆ ಮತ್ತು ಇದು ಹಾರ್ಡ್ ಕೋರ್ಟಲ್ಲಿ ನಡೀತದೆ. ಇದು ನ್ಯೂಯಾರ್ಕಲ್ಲಿ ನಡೀತದೆ. ಇನ್ನು ಇಂಪಾರ್ಟೆಂಟ್ ಪ್ರಶ್ನೆಗಳಂದರೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಮೆನ್ ವಿನ್ನರ್ ಅಂದರೆ ನೊವಾಕ್ ಜೋಕೋವಿಕ್ 24 ಬಾರಿ ಆ್ಯಂಡ್ ನಡಾಲ್ 22 ಬಾರಿ. ಈ ನಡಾಲ್ ಅವರು ನಿವೃತ್ತರಾಗಿದ್ದಾರೆ. ಅತಿ ಹೆಚ್ಚು ವುಮೆನ್ ವಿನ್ನರ್ ಗ್ರ್ಯಾಂಡ್ ಸ್ಲಾಮ್ ಮಾರ್ಗರೆಟಾ ಕೋರ್ಟ್ 24 ಬಾರಿ. ಸೆಕೆಂಡ್ ಸೆರೆನಾ ವಿಲಿಯಮ್ಸ್ 23 ಬಾರಿ. 4ನೇ ಪ್ರಶ್ನೆ, ಜೋಗು ತಾಣಗಳು ಅಂದರೆ ರಾಮ್ಸಾರ್ ಸೈಟ್ಸ್
ಭಾರತದಲ್ಲಿ ಪ್ರಸ್ತುತ 100 ರಾಮ್ಸಾರ್ ತಾಣಗಳಿವೆ. 100ನೇ ತಾಣ ಜಯಪ್ರಕಾಶ್ ಪಕ್ಷಿ ಸಂರಕ್ಷಣಾ ತಾಣ, ಉತ್ತರ ಪ್ರದೇಶ್. 99ನೇ ತಾಣ ಶೇಷ್ಜಿಲ್ ಪಕ್ಷಿ ಸಂರಕ್ಷಣಾ ತಾಣ, ಉತ್ತರ ಪ್ರದೇಶ್. ಭಾರತದ ಮೊದಲ ಜೌಗು ತಾಣ 1981ರಲ್ಲಿ ಒಡಿಶಾದ ಚಿಲ್ಕಾ ಮತ್ತು ರಾಜಸ್ಥಾನದ ಕೀಳ್ವಾಡದಲ್ಲಿ ಸ್ಥಾಪನೆಯಾಯಿತು. ದೊಡ್ಡ ರಾಮ್ಸಾರ್ ತಾಣ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್. ಚಿಕ್ಕ ರಾಮ್ಸಾರ್ ತಾಣ ಹಿಮಾಚಲ ಪ್ರದೇಶದ ರೇಣುಕಾ ಸಾಗರ. ಅತಿ ಹೆಚ್ಚು ರಾಮ್ಸಾರ್ ತಾಣ ಹೊಂದಿರುವ ರಾಜ್ಯಗಳು ತಮಿಳುನಾಡು 20, ಉತ್ತರ ಪ್ರದೇಶ್ 13, ಒಡಿಶಾ. ಹೀಗೆ ತಮಿಳುನಾಡು, UP, ಒಡಿಶಾ ಈ ಕಾಲಾನುಕ್ರಮದಲ್ಲಿ ಸೂಚಿಸಬಹುದು. ಕರ್ನಾಟಕದಲ್ಲಿ 4 ಜೌಗು ತಾಣಗಳಿವೆ. ರಂಗನತಿಟ್ಟು ಮಂಡ್ಯ 2022, ಅಂಕಸಮುದ್ರ ವಿಜಯನಗರ, ಅಘನಾಶಿನಿ ಉತ್ತರ ಕನ್ನಡ, ಮಾಗಡಿಕೆರೆ ಗದಗ ಇವು 2024ರಲ್ಲಿ 3 ಸೇರ್ಪಡೆಯಾಗಿದೆ. ಟೋಟಲ್ ಕರ್ನಾಟಕದಲ್ಲಿ 4 ಇವೆ. ಜೌಗು ತಾಣಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಓದುವುದು ಅತಿ ಮುಖ್ಯವಾಗಿದೆ. ರಾಮ್ಸಾರ್ ದಿನ ಎಂದು ಫೆಬ್ರವರಿ 1 ಕರೆಯುತ್ತೇವೆ. 1981ರಲ್ಲಿ ಸಭೆ ಸೇರಿ ಇರಾನ್ನ ರಾಮ್ಸಾರ್ ಎಂಬಲ್ಲಿ ಈ ಜೌಗು ತಾಣಗಳ ಸಂರಕ್ಷಣೆಗಾಗಿ ಮಾಡಿದಂಥ ಸಮ್ಮೇಳನದ ದೃಷ್ಟಿಯಿಂದ ಪ್ರಪಂಚದಾದ್ಯಂತ ಜೌಗು ತಾಣಗಳು ಅಥವಾ ರಾಮ್ಸಾರ್ ತಾಣಗಳನ್ನು ಗುರುತಿಸುತ್ತಾ ಬಂದಿದ್ದೇವೆ. ಹಾಗೆ ಭಾರತದಲ್ಲೂ ಕೂಡ ಪ್ರತಿ ವರ್ಷ ಜೌಗು ತಾಣಗಳ ರಾಮ್ಸಾರ್ ತಾಣಗಳನ್ನು ಗುರುತಿಸಿ ನಾವು ಬೆಳೆಸಿಕೊಳ್ಳುತ್ತಿದ್ದೇವೆ. 5ನೇ ಪ್ರಶ್ನೆ, ಹೊರ್ಮುಜ್ ಜಲಸಂಧಿ ಬಗ್ಗೆ. ಪರ್ಷಿಯನ್ ಕೊಲ್ಲಿಯನ್ನು ಒಮನ್ ಕೊಲ್ಲಿಗೆ ಸಂಪರ್ಕಿಸುವ ಕಿರಿದಾದ ಜಲಮಾರ್ಗ. ಬಿ. ಸೌದಿ ಅರೇಬಿಯಾ, ಇರಾಕ್, ಕುವೈತ್, ಕತಾರ್ ಮತ್ತು UAE ಅಂತಹ ಇಂಧನ ಉತ್ಪಾದಕ ರಾಷ್ಟ್ರಗಳು ತಮ್ಮ ಸಂಪನ್ಮೂಲಗಳನ್ನು ಜಾಗತಿಕ ಮಾರುಕಟ್ಟೆಗೆ ರಫ್ತು ಮಾಡಲು ಇರುವ ಏಕೈಕ ಮಾರ್ಗ. ಸಿ. ಇರಾನ್ ಮತ್ತು ಒಮನ್ ದೇಶಗಳ ನಡುವೆ ಇದೆ. ಡಿ. ಇದು ಇರಾನ್ ಮತ್ತು USA, ಇರಾನ್ ಮತ್ತು ಇಸ್ರೇಲ್ ಯುದ್ಧಗಳಿಂದಾಗಿ ಸಂಪರ್ಕ ತಡೆಯಿಂದಾಗಿ ಪ್ರಸಿದ್ಧಿಯಾಗಿದೆ. ಈ ವಿಶ್ವದ ಪೆಟ್ರೋಲ್ ಪೂರೈಕೆಯ ಸರಿಸುಮಾರು ಮತ್ತು ಗಮನಾರ್ಹ ಗ್ಯಾಸ್ ರಫ್ತಿಗೆ ಪ್ರಾಥಮಿಕ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು 30% ರಸಗೊಬ್ಬರ ಈ ಮಾರ್ಗದಲ್ಲಿ ಹಾದು ಹೋಗುತ್ತಿದೆ. ಅಂದರೆ ಹೊರ್ಮುಜ್ ಜಲಸಂಧಿ ಸದ್ಯ ಬ್ಲಾಕ್ ಆಗಿದ್ದು ಭಾರತದಲ್ಲಿ ಮತ್ತು ವಿಶ್ವಾದ್ಯಂತ ಗ್ಯಾಸ್ ಹಾಗೂ ಪೆಟ್ರೋಲಿಯಂ ಸಂಪನ್ಮೂಲಗಳ ಕೊರತೆಯಿಂದಾಗಿ ಪ್ರಸಿದ್ಧಿಯಾಗಿದ್ದು ಇದು ಪರೀಕ್ಷಾ ದೃಷ್ಟಿಯಿಂದ